ದೇವಸ್ಥಾನಗಳಲ್ಲಿ ಗ್ರಹಣದ ಸಂದರ್ಭಕ್ಕೂ 9 ಗಂಟೆಗಳ ಮುಂಚೆನೇ ಅದನ್ನು ವೇದೆ ಅಂತ ಕರೀತಾರೆ. ಅಂದರೆ ಸೂತಕದ ಕಾಲ ಅಂತ ಕರೀತಾರೆ. ಸೊ ದೇವಸ್ಥಾನದಲ್ಲಿ ದಿನನಿತ್ಯ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಏನು ಅವಕಾಶ ಇರುತ್ತೆ ಅದೆಲ್ಲ ಬಂದ್ ಮಾಡಲಾಗುತ್ತೆ. ಸೊ ಜಿಲ್ಲೆಗಳ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಪಬ್ಲಿಕ್ ಟಿವಿ ವ್ಯೂವರ್ಸ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅವತ್ತು ಏನೇನಿರುತ್ತೆ ಏನೇನಿರಲ್ಲ, ಯಾವ ದೇವಸ್ಥಾನದಲ್ಲಿ ಹೇಗಿದೆ ಸಿದ್ಧತೆ ಅಂತ. ಗ್ರಹಣದ ವೇಳೆ ಮೈಸೂರಿನ ಚಾಮುಂಡೇಶ್ವರಿ ದೇಗುಲವನ್ನು ಕೂಡ ಬಂದ್ ಮಾಡಲಾಗುತ್ತೆ. ನಂಜುಂಡೇಶ್ವರ ದೇಗುಲ ಕೂಡ ಗ್ರಹಣದ ವೇಳೆ ತಾತ್ಕಾಲಿಕವಾಗಿ ಬಂದಾಗಿರುತ್ತೆ. ಗ್ರಹಣದ ಮೋಕ್ಷ ಕಾಲದ ಬಳಿಕ ಒಂದು ಶುದ್ಧೀಕರಣದ ಪೂಜೆ ಅಂತ ಮಾಡ್ತಾರೆ. ಅದಾದ ಮೇಲೆ ಶುದ್ಧಿ ಕಾರ್ಯ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಸಾರ್ವಜನಿಕರಿಗೆ ಎಂದಿನಂತೆ ಅವಕಾಶ ಇರುತ್ತೆ ಪೂಜೆ ಪುನಸ್ಕಾರಕ್ಕೆ ಅಂತ ಹೇಳಿ. ದೋಷವನ್ನು ಪರಿಹಾರ ಮಾಡೋದಕ್ಕೆ ಬರೋರ ಸಂಖ್ಯೆ ಕೂಡ ಜಾಸ್ತಿನೇ ಇರುತ್ತೆ. ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಭಕ್ತಾದಿಗಳು ಬೇರೆ ಬೇರೆ ಕಡೆಗಳಿಂದ ಕೂಡ ಬರ್ತಾರೆ. ಬಟ್ ಮಾರ್ಚ್ 3ನೇ ತಾರೀಕು ಇಂತಿಂಥ ಟೈಮ್ನಲ್ಲಿ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅನ್ನೋದು ನಿಮ್ಮ ಗಮನಕ್ಕಿರಲಿ. ಚಾಮುಂಡೇಶ್ವರಿ ಮತ್ತು ನಂಜುಂಡೇಶ್ವರ ದೇಗುಲದಲ್ಲಿ ಆಗಿರುವ ಸಿದ್ಧತೆಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಒಳಗಡೆ ಜಪತಪ ನಿರಂತರವಾಗಿ ಆಗ್ತಾ ಇರುತ್ತೆ, ಅನುಷ್ಠಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಮತ್ತು ಗ್ರಹಣದ ಟೈಮ್ನಲ್ಲಿ ಏನಕ್ಕೆ ದೇವಸ್ಥಾನಗಳನ್ನು ಬಂದ್ ಮಾಡ್ತಾರೆ ಅಂದರೆ ಚಂದ್ರನಿಂದ ಸೂರ್ಯನಿಂದ ಒಂದು ಅಸಹಜ ನೆಗೆಟಿವ್ ಎನರ್ಜಿ ರಿಲೀಸ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ.